ಸೌಜನ್ಯ ಕೇಸು ಕಾಂತಾರ ಮೂವಿಗೆ ಕಂಪೇರ್ ಮಾಡಿದರೆ, ಸೊ MD ಸಮೀರ್ ಅವರು ಸೌಜನ್ಯನ ಹೇಗೆ ಹತ್ಯೆ ಮಾಡಿದ್ದಾರೆ, ಹೇಗೆ ಕ್ರೂರವಾಗಿ ಸಾಯಿಸಿದ್ದಾರೆ ಅಂತೂ ಅವರ ವಿಡಿಯೋದಲ್ಲಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಕಾಂತಾರ ಮೂವಿ ಬಗ್ಗೆ ಕಂಪೇರ್ ಮಾಡಿದರೆ, ಕಾಂತಾರ ಮೂವಿಲಿ ಒಬ್ಬ ರಾಜ ಇರ್ತಾನೆ. ಆ ರಾಜಾಗೆ ನೆಮ್ಮದಿ ಇರಲ್ಲ. ಸೊ ಆ ನೆಮ್ಮದಿ ಹುಡ್ಕೋಕ್ಕೋಸ್ಕರ ಊರು ಬಿಟ್ಟು ಹೋಗ್ತಾನೆ. ಸೊ ಹೋಗ್ತಾ 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 ಒಂದು ದೈವ ಅನ್ನೋದು ಆ ರಾಜಾಗೆ ಸಿಗುತ್ತೆ. ಸೊ ಆ ದೈವ ಎಲ್ಲಿ ಕೂಗುತ್ತೆ, ಆ ದೈವ ಎಲ್ಲಿವರೆಗೂ ಆ ಶಬ್ದವನ್ನು ಕೇಳಿಸುತ್ತೋ ಅಲ್ಲಿವರೆಗೂ ನೀನು ಈ ಜಾಗವನ್ನು ಊರಿನವರಿಗೆ ಕೊಡಬೇಕೆಂದು ದೈವ ಹೇಳಿದಾಗ, ಸರಿ ಎಂದು ರಾಜನು ಆ ಜಾಗವನ್ನೆಲ್ಲ ಊರಿನವರಿಗೆ ಕೊಡುತ್ತಾನೆ. ಸೊ ಈ ಸ್ಟೋರಿಲಿ ಜಾಗವನ್ನು ಊರಿನವರಿಗೆ ಕೊಟ್ಟಾದ ನಂತರ ಆ ರಾಜನ 2ನೇ 3ನೇ ತಲೆಮಾರಿನ ಒಬ್ಬ ರಾಜನು, ಕಿರಿರಾಜನು, ಈ ಜಾಗ ತನ್ನದು ಎಂದು ದೈವ ಹತ್ತಿರ ಹೋದಾಗ, ಈ ಜಾಗ ದೈವದ ಹತ್ತಿರ ಹೋಗಿ ಜಾಗ ನನ್ನದು ಬಿಟ್ಟುಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಸೊ ದೈವ ಈ ಜಾಗ ಊರಿನವರದು, ನಿನ್ನದು ಅಲ್ಲ ಎಂದು ದೈವ ಹೇಳಿದಾಗ, ನಾನು ಕೋರ್ಟಿಗೆ ಹೋಗುತ್ತೇನೆ ಎಂದು ಹೇಳಿದಾಗ, ಆಗ ದೈವವು ನೀನು ಕೋರ್ಟಿಗೆ ಹೋಗಿದ್ದರೆ ಕೋರ್ಟಿನ ಮೆಟ್ಟಿಲಲ್ಲಿ ನಾನು ತೀರ್ಪು ಕೊಡುತ್ತೇನೆ ಎಂದು ಹೇಳುತ್ತದೆ. ಸೊ ದಿ ಸ್ಟೋರಿ ಈಸ್ ಸೌಜನ್ಯ ಅವಳ ಹತ್ಯೆ ಮಾಡಿರುವ ದೊಡ್ಡ ಮನುಷ್ಯರ ಮಕ್ಕಳನ್ನು ಕರ್ಮ ಹೇಗೆ ಕಾಡುತ್ತೆ ಅನ್ನೋದು ಫಾರ್ ಎಕ್ಸಾಂಪಲ್ ಆಗಿ ಕಾಂತಾರ ಮೂವಿಯಲ್ಲಿ ನಾವು ನೋಡ್ಬೋದು. ಅದೇ ಥರ ಇವರನ್ನು ಕೂಡ ಕರ್ಮ ಬಿಡಲ್ಲ ಎಂದು ಹೇಳ್ಬೋದು. ಸೊ ಯಾರೇ ಆಗಿರಲಿ ಅವರನ್ನು ತಕ್ಕ ಶಿಕ್ಷೆ ಕೊಡಬೇಕೆಂದು ನಾನು ಬಯಸುತ್ತೇನೆ.